ನಿಮ್ಮ ಲೆಸ್ ಜನಕ್ಕೆ ಈ ಬ್ಲ್ಯಾಕ್ ಮ್ಯಾಜಿಕ್, ಮಠ ಮಂತ್ರ, ಬಾನಾಮತಿ, ವಿಲ್ ಸ್ಪಿರಿಟ್ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯೋ ಅಲ್ವೋ ನನಗೂ ಗೊತ್ತಿಲ್ಲ. ಆದ್ರೆ ನನಗೂ ಇಷ್ಟು ದಿನ ಇರಲಿಲ್ಲ. ಈ ಒಂದು ವಿಷಯನ ಕೇಳ್ಪಟ್ಟ ಮೇಲೆ ನನಗೂ ಆಕ್ಚುಲಿ ಡೌಟ್ ಆಗಕ್ ಸ್ಟಾರ್ಟ್ ಆಯ್ತು. ಈ ಎಸ್ಪೆಷಲಿ ಈ ವಿಷಯ ಬಂದು ಹೆಣ್ಮಕ್ಳಿಗೆ, ಯಾರು ಈ ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡ್ತಾರಲ್ಲ, ಕೆಲವೊಬ್ರು ವ್ಯಕ್ತಿಗಳು ಈ ತರ ಈ ಕಮ್ಯುನಿಟಿಗಳಲ್ಲಿ ತಿರುಗಾಡಿ ಈ ತರ ಸ್ಯಾನಿಟರಿ ಪ್ಯಾಡ್ಸ್ ಮೇಲ್ಗಡೆ ಬ್ಲಡ್ ಸ್ಟೇನ್ಸ್ ಇರುವಂತದನ್ನ ತಗೊಂಡೋಗಿ ಅದನ್ನ ಇವಿಲ್ ಪ್ರಾಕ್ಟಿಸಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ. ಅದರಿಂದಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೆ ಅವ್ರ ಹೆಲ್ತ್ ಹಾಳಾಗ್ತಾ ಇದೆ, ಅಥವಾ ಬೇರೆ ರೀತಿಯ ತೊಂದರೆಗಳೆಲ್ಲ ಅವ್ರಿಗೆ ಆಗ್ತಿದೆ, ಮೆಂಟಲಿ ಆಗಿರ್ಬೋದು, ಸೈಕಾಲಜಿಕಲ್ ಆಗಿ ಅಂತ ಕೇಳ್ಪಟ್ಟೆ. ಅದನ್ನ ಎಷ್ಟು ನಂಬೇಕೋ ಬಿಡ್ಬೇಕೋ ಗೊತ್ತಿಲ್ಲ. ಆದ್ರೆ ಕೀಪಿಂಗ್ ದಿಸ್ ಆಲ್ ಅ ಸೈಡ್, ಈ ಒಂದು ಸ್ಯಾನಿಟರಿ ಪ್ಯಾಡ್ ಏನ್ ಯೂಸ್ ಮಾಡ್ತಿರಲ್ಲ, ಕಂಪ್ಲೀಟ್ಲಿ ಇಟ್ ಇಸ್ ಅ ಪ್ಲಾಸ್ಟಿಕ್ ಬೇಸ್ 90%. ಆ ಒಂದು ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸ್ ಆಗೋದಕ್ಕೆ ಅಪ್ರಾಕ್ಸಿಮೇಟ್ಲಿ 500 - 600 ವರ್ಷ ಬೇಕು. ಇದ್ರ ಬದಲಾಗಿ ಅಟ್ಲೀಸ್ಟ್ ಈ ಕಾಟನ್ ಪ್ಯಾಡ್ಸ್ ಬರ್ತವೆ, ಇಲ್ಲ ಪಿರೇಡ್ ಅಂಡರ್ವೇರ್ಸ್ ಅಂತಾನೆ ಬರ್ತಿವೆ, ಅದನ್ನ ಯೂಸ್ ಮಾಡ್ಬೋದು, ಇಲ್ಲ ಟ್ಯಾಂಪಾನ್ಸ್ ಯೂಸ್ ಮಾಡ್ಬೋದು ಕಾಟನ್ ಬೇಸ್ಡ್ ಇರೋದು, ಇಲ್ಲ ಮ್ಯಾನಿಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಬೋದು. ಇದರಿಂದಾಗಿ ಆದಷ್ಟು ಈ ಪ್ಲಾಸ್ಟಿಕ್ ವೇಸ್ಟ್ ನ ಸಹ ಕಡಿಮೆ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು ಇಡೀ ಜೀವನದಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅನ್ನೋದನ್ನ ಒಂದು 10,000 - 12,000 ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡ್ತಾರಂತೆ. ಅದೇ ಜಾಗದಲ್ಲಿ ಇಫ್ ಯು ಕ್ಯಾನ್ ಏಬಲ್ ಟು ಡೂ ದಿಸ್, ಒಂದು ಸಣ್ಣ ಬದಲಾವಣೆಯಿಂದಾಗಿ ಈ ಲ್ಯಾಂಡ್ ಫಿಲ್ಸ್ ಹೋಗಿ ಆ ಪ್ಲಾಸ್ಟಿಕ್ ಡಂಪ್ ಆಗೋದನ್ನ ತಡಿಬಹುದು. ಜಸ್ಟ್ ಇದನ್ನ ಯಾಕೋ ಹೇಳಬೇಕು ಅಂತ ಅನಿಸ್ತು. ಬಟ್ ಐ ರಿಯಲಿ ಡೋಂಟ್ ನೋ ಎಷ್ಟು ನಂಬೇಕು ಬಿಡಬೇಕು ಅಂತ. ಬಟ್ ತುಂಬಾ ಜನರ ಬಾಯಲ್ಲಿ ಇದನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಬರ್ತಿದ್ದೆ. ಆದ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ.